ಈ ನಾಗಮಂಗಲ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ ಸ್ಥಳೀಯರು ಹೇಳಿದ್ದಾರೆ ಯಾವ ರೀತಿ ಪೆಟ್ರೋಲ್ ಬಾಂಬ್ಗಳನ್ನು ಸಿಡಿಸಲಾಯಿತು, ಎಲ್ಲಿಂದ ಬಂತು ಪೆಟ್ರೋಲ್ ಬಾಂಬ್, ನಂಬರ್ 1. ಎರಡನೇದಾಗಿ ಅಲ್ಲಿಯ ಮಾಜಿ ಶಾಸಕ ಸುರೇಶ್ ಗೌಡ ಹೇಳ್ತಾರೆ ಇಲ್ಲಿ ಬಾಂಗ್ಲಾದೇಶಿಗರು ನೆಲೆಸಿದ್ದಾರೆ, ಈ ಪೆಟ್ರೋಲ್ ಬಾಂಬ್ ಎಸೆಯೋದು ಕರ್ನಾಟಕದಲ್ಲಿ ಆ ಸ್ಟೈಲ್ ಇಲ್ಲ, ಇದು ಬಾಂಗ್ಲಾದೇಶಿಗಳು ಮತ್ತು ಕೆರಳೈಟ್ಸ್ ಮಿಕ್ಸ್ ಮಾಡಿ ಮಾಡ್ತಿರೋ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಆಮೇಲೆ ಇವತ್ತು ಮುನಿರತ್ನ ಅವರ ಪೊಲೀಸ್ ಕಸ್ಟಡಿ ಅಂತ್ಯವಾಗುತ್ತೆ, ದರ್ಶನ್ ಅವರ ನ್ಯಾಯಾಂಗ ಬಂಧನ ಅಂತ್ಯವಾಗುತ್ತೆ, ಇಬ್ಬರು ಕೂಡ ಕೋರ್ಟ್ ಮುಂದೆ ಹಾಜರಾಗಬೇಕಾಗತ್ತೆ. ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾದ ಗಣಪತಿ ಇದೆ. ಈಗ ಇತ್ತೀಚೆಗೆ ನಾಗಮಂಗಲ ಮತ್ತು ಮಂಗಳೂರಿನಲ್ಲಿ ಎಲ್ಲ ಕಿರಿಕಿರಿ ಗಲಾಟೆ ಆದ ನಂತರ ಈ ಹಿಂದೂ ಮಹಾಸಭಾದ ಗಣಪತಿ ಇದೆಯಲ್ಲ ಅದು ಬಹಳ ವೈಭವದಿಂದ ಅದರ ವಿಸರ್ಜನೆ ಆಗುತ್ತೆ. ಆ ಸಂದರ್ಭದಲ್ಲಿ ಭಾಳಷ್ಟು ಕಿರಿಕಿರಿಗಳು ಕೂಡ ಆಗುತ್ತೆ. ಈಗ ಅದನ್ನು ಯಾವ ರೀತಿ ಅದರ ಶೋಭಾಯಾತ್ರೆ ನಡೆಯುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇನ್ನು ನಿನ್ನೆ ಒಬ್ಬಾತನ ಬಟ್ಟೆ ಬಿಚ್ಚಿಸಿ ಕೆಲವರು ಅಡ್ನಾಡಿಗಳು ಕಿರಿಕಿರಿ ಮಾಡಿದ್ರಲ್ಲ ಒಬ್ಬ ಹುಡುಗನಿಗೆ, ಪೊಲೀಸರು ಏನು ಮಾಡಿದ್ದಾರೆ ಗೊತ್ತಾ, ಯಾರು ಬಟ್ಟೆ ಬಿಚ್ಚಿಸಿದ್ನೋ ಆತನ ಕಾಲಿಗೆ ಗುಂಡೇಟು ಹೊಡೆದಿದ್ದಾರೆ. ಇದ್ದೇ ಬೇಕಿರೋದು, ಆತನ ಕಾಲಿಗೆ ಗುಂಡೇಟು ಹೊಡೆದಿದ್ದಾರೆ. ಈಗಲಾದರೂ ಸ್ವಲ್ಪ ಬುದ್ಧಿ ಬರುತ್ತಾ, ಕಾದು ನೋಡೋಣ. ಎಲ್ಲ ವಿಚಾರಗಳನ್ನು ಮಾತಾಡೋಣ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಏಕಾಏಕಿ ಬಂದರು, ಪೆಟ್ರೋಲ್ ಬಾಂಬ್ ಎಸೆದ್ರು, ನಾಗಮಂಗಲ ಗಲಭೆಯ ಮತ್ತೊಂದು ದೃಶ್ಯ. ಅಂಗಡಿಗೆ ಬೆಂಕಿ ಹಚ್ಚಿದ್ರು ಪೊಲೀಸರು, ಗಪ್ಚುಪ್. ನಮ್ಮ ತಾಲೂಕಿನಲ್ಲಿ ಎಲ್ಲೋ ಒಂದು ಕಡೆ ಬಾಂಗ್ಲಾದೇಶಿಯರು ಸಹ ಇದ್ದಾರೆ. ಅವ್ರು ಹೇಗೆ ಬಂದಿದ್ದಾರೆ ಗೊತ್ತಿಲ್ಲ. ಯಾರೂ ಸಹ ಪೆಟ್ರೋಲ್ ಬಾಂಬ್ನ ಎಸೆತಕ್ಕಂಥ ನಿಪುಣರಲ್ಲದಿದ್ದರೆ ಎಲ್ಲರೂ ಆರ್ಡಿನರಿ ಜನಗಳು ಎಸೆಯೋದಕ್ಕಾಗಲ್ಲ. ಅದನ್ನು ನಾಗಮಂಗಲ ಬೆಂಕಿ ಹಿಂದಿದೆಯಾ ಬಾಂಗ್ಲಾ ನಂಟು, ಮಾಜಿ ಶಾಸಕ ಸುರೇಶ್ ಗೌಡ ಹೊಸ ಬಾಂಬ್, ಇತ್ತ ವಿಸರ್ಜನೆಯಾಗದೆ ಅನಾಥವಾದ ಅನೇಕ ಗಣೇಶ ಮೂರ್ತಿಗಳು. ದರ್ಶನ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಇಂದು ಅಂತ್ಯ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಆರೋಪಿಗಳು ಹಾಜರಾಗುವ ಸಾಧ್ಯತೆ. ಡಿ ಕೇಸ್ ಫಾಸ್ಟ್ ಟ್ರ್ಯಾಕ್ಗ ಅಥವಾ ಹೈಕೋರ್ಟ್ಗ? ಜಾತಿ ನಿಂದನೆ ಸುಳಿಯಲ್ಲಿ ಮುನಿರತ್ನ, ಇಂದು ಶಾಸಕರ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯ, ಮತ್ತೆ ವಶಕ್ಕೆ ಪಡೆದು ಪೊಲೀಸ್ ವಿಚಾರಣೆ ಸಾಧ್ಯತೆ. ಯುವಕನ ಬಟ್ಟೆ ಬಿಚ್ಚಿ ಥಳಿಸಿದ ಕೇಸ್, ರೌಡಿ ಶೀಟರ್ ಪವನ್ ಕಾಲಿಗೆ ಶೂಟೌಟ್. ಜ್ಞಾನ ಭಾರತಿ ಬಳಿಯ ಉಲ್ಲಾಳದಲ್ಲಿ ಘಟನೆ. ನೋಡಿ, ಮಂಡ್ಯ ನಾಗಮಂಗಲದಲ್ಲಿ ಆದಂಥ ಒಂದು ಘಟನೆ, ಎಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಪೊಲೀಸರು ಮತ್ತು ಸರ್ಕಾರ ಕೂಡ. ಕಿರಿಕಿರಿ ಆಗತ್ತೆ ಅಂತ ಗೊತ್ತಿರುತ್ತೆ. ಆಮೇಲೆ ಯಾವುದೇ ಸಮುದಾಯದಲ್ಲೂ ಕೂಡ ಕಿಡಿಗೇಡಿಗಳೇನು ಕಡಿಮೆ ಇರೋದಿಲ್ಲ, ಕಿಡಿಗೇಡಿಗಳು ಇದ್ದೇ ಇರ್ತಾರೆ, ಒಂದಲ್ಲ ಒಂದು ರೀತಿಯಲ್ಲಿ ಕಿರಿಕಿರಿ ಮಾಡ್ತಾನೆ ಇರ್ತಾರೆ. ಅವರನ್ನು ಮಟ್ಟ ಹಾಕಿದರೆ ಉಳಿದ 90% ಕರೆಕ್ಟ್ ಆಗಿರುತ್ತೆ. ಗಣೇಶೋತ್ಸವ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ಯಾರು ಕಿರಿಕಿರಿ ಮಾಡೋದು ಯಾರು? ಕಿಡಿಗೇಡಿಗಳು ಕಿರಿಕಿರಿ ಮಾಡೋದ್ರಿಂದ ಏನಾಗುತ್ತೆ, ಉಳಿದವರು ಬಂದಿರ್ತಾರಲ್ಲ ಗಣೇಶೋತ್ಸವವನ್ನು ಕಣ್ಣು ತುಂಬಿಕೊಳ್ಬೇಕು ಅಂತ ಬಂದಿರ್ತಾರೆ, ಅವ್ರಿಗೆ ಇದಕ್ಕೆ ಯಾವುದೂ ಸಂಬಂಧ ಇರೋದಿಲ್ಲ. ಅವರು ನಾಳೆಯಿಂದ ಸ್ವಲ್ಪ ವಿಮುಖರಾಗೋಕ್ಕೆ ಶುರು ಮಾಡ್ತಾರೆ. ಹಾಗೆಯೇ ಈದ್ ಮಿಲಾದ್ ಸಂದರ್ಭದಲ್ಲಿ ಉಳಿದವರೆಲ್ಲ ಬಂದಿರ್ತಾರೆ, ಒಂದು 10% ಕಿಡಿಗೇಡಿಗಳಿರ್ತಾರೆ. ಸೊ ಅವರಿಂದ ಆಗುವಂಥ ಕಿತಾಪತಿ ಇದನ್ನು ಮೇಂಟೈನ್ ಮಾಡಬೇಕಾದ್ರೆ ಯಾರು? ಪೊಲೀಸರು. ಬನ್ನಿ, ಇವತ್ತು ಆನಂದ್ ಮಂಡ್ಯದ ಪೆಟ್ರೋಲ್ ಬಾಂಬ್ ಬಗ್ಗೆ ಮತ್ತು ಬಾಂಗ್ಲಾದೇಶಿಗರು ಅಲ್ಲಿದ್ದಾರೆ ಅನ್ನುವಂಥ ಆರೋಪದ ಬಗ್ಗೆ ಮಾತಾಡ್ತಾರೆ. ಮಾದೇಶ್ ನ್ಯಾಯಾಂಗ ಬಂಧನ ಅಂತ್ಯ, ದರ್ಶನ್ ಅವರ ನ್ಯಾಯಾಂಗ ಬಂಧನ ಅಂತ್ಯ ಇವತ್ತೇನಾಗುತ್ತೆ ಅನ್ನೋದರ ಕುತೂಹಲ ಇದೆ. ಮತ್ತೊಂದು ಕಡೆ ನಾಗರಾಜ್ ಪರಪ್ಪನ ಅಗ್ರಹಾರದಲ್ಲಿ ಏನಾಗಿದೆ, 7 ಸ್ಟವ್ ಸಿಕ್ಕಿದೆ. ಮೊನ್ನೆ ಹೇಳಿದ್ವಲ್ವಾ, 7 ಸ್ಟವ್ ಸಿಕ್ಕಿದೆ, 15 ಮೊಬೈಲ್ ಸಿಕ್ಕಿದೆ, ಒಂದು 3 ಲಾಂಗ್ ಸಿಕ್ಕಿದೆ. ಈ ಸ್ಟವ್ ಹೆಂಗೋಯ್ತು, ಆಮೇಲೆ ಮಣ್ಣಿನ ಸ್ಟವ್ ಎಲ್ಲ ಮಾಡಿಟ್ಟಿದ್ದಾರೆ ಅಂತ ಇದರ ಬಗ್ಗೆ ಕೂಡ. ಆಮೇಲೆ ಭೀಮಾನಾಯಕ್ ಸ್ವಲ್ಪ ಸಮಯದ ನಂತರ ಜಾಯ್ನ್ ಆಗ್ತಾರೆ. ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಅದು ಭಾಳ ಕುತೂಹಲ ಮೂಡಿಸಿರುವಂಥದ್ದು ಮತ್ತು ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ಆಗ ಕಿರಿಕಿರಿಗಳು ಕೂಡ ಭಾಳ ಆಗತ್ತೆ ಅಲ್ಲಿ, ಅದರ ಬಗ್ಗೆ ಕೂಡ ಹೇಳ್ತೀನಿ. ಎನಿಹೌ, ಫಸ್ಟ್ ಸ್ಟೋರಿಗೆ ಹೋಗೋಣ. ಇದು ನಾಗಮಂಗಲ ಗಲಭೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಸಣ್ಣ ಘಟನೆ ಅಂತ ಇದ್ರು ಗೃಹ ಸಚಿವರು. ನಿನ್ನೆ ಯಾವ ರೀತಿ CCTVಗಳನ್ನು ಒಡೆದಾಕ್ತಾ ಇದ್ದಾರೆ, ಪೊಲೀಸರ ಹತ್ರ ಕೇಳ್ತಾ ಇದ್ರು, ಸರ್ ಸರಿ ಮಾಡಿ ಸರ್ ಅಂತ ಹೇಳ್ತಾ ಇದ್ರು. ಹೋಗಿ ಸರ್ ಅಂತ 30 ಲಕ್ಷ ಖರ್ಚು ಮಾಡಿದ್ದಾರೆ ಅಂತ ಪೊಲೀಸರು ಸುಮ್ಮನೆ ಅಡ್ಡಾದಿಡ್ಡಿ ತಿರುಗಾಡ್ತಾ ಇದ್ರು. ಅವ್ರಿಗೆ ನಾವು ಹೇಳಿದ್ವಿ, ನೀವು ಪೊಲೀಸ್ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂದರೆ ಮೆಜೆಸ್ಟಿಕ್ ಬನ್ನಿ, ಎಗ್ ರೈಸ್ ಮಾಡೋಣ ಅಂದ್ಬಿಟ್ಟು ಹೇಳಿದ್ದೆ. ಯಾಕಂದರೆ ನೀವು ಮಾಡಬೇಕಲ್ಲ, ಜನರನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕಾಗತ್ತೆ. ಇದೀಗ ಕಿಡಿಗೇಡಿಗಳು ಬೆಂಕಿ ಹೊತ್ತಿಸುವ ದೃಶ್ಯ, ಏಕಾಏಕಿ ಬರ್ತಾರೆ, ಪೆಟ್ರೋಲ್ ಬಾಂಬ್ ಎಸಿತಾರೆ, ಹೆಂಗೆ ಸಾಧ್ಯ ಆಗತ್ತೆ? ಈಗ ಸಣ್ಣ ಘಟನೆ ಅಂತಂದ್ರೆ ಏನು, ಅಂಗಡಿಗೆ ಬೆಂಕಿ ಹಚ್ಚಿದ್ರು ಕೂಡ ಪೊಲೀಸರು ಗಪ್ಚುಪ್ಪಾಗಿರ್ತಾರೆ. ಭಾಳ ಆಶ್ಚರ್ಯ ಆಗಿದ್ದು ಅದೇ ವಿಚಾರ.
ಅದನ್ನು ಹೇಳ್ತೀನಿ, ರಕ್ಷಣೆಗೆ ಅಂಗಲಾಚಿದ್ರು ಕೂಡ ಯಾರೂ ಹೆಲ್ಪಿಗೆ ಬರಲಿಲ್ಲ ಅಂತೇಳಿ. ಈಗ ನೋಡಿ 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 ಅಲ್ಲಿ ಬರ್ತಾನೆ, ಪೆಟ್ರೋಲ್ ಬಾಂಬ್ ಎಸಿತಾನೆ, ನೋಡಿ ಎಷ್ಟು ಹೋಗ್ಬಿಟ್ರು. ನಾನು ಕೇಳೋದು, ಈಗ ನೀವು ಅಚಾನಕ್ಕಾದ ಸಡನ್ನಾಗಿ ಕೆಲವು ಘಟನೆಗಳಾಗತ್ತೆ, ಏಕಾಏಕಿ. ಅದಕ್ಕೇನಂತಾರೆ ಅಂತಂದರೆ ಯಾವುದೇ ಪ್ಲಾನ್ ಇಲ್ಲದೆ ನಡೆಯುವಂಥ ಸಡನ್ ಆಗಿ ಆಗುವಂಥದ್ದು. ಈಗ ಒಂದು ಗಣೇಶೋತ್ಸವ ಹೋಗ್ತಾ ಇತ್ತು, ಅವಾಗ ನಾವು ಏನ್ ನೋಡ್ತೀವಿ, ಕೈ ಮಿಲಾಯಿಸೋದು, ಕಿರಿಕಿರಿ ಆಗೋದು. ಆದ್ರೆ ನಿಮ್ಗೆ ಆ ಸಂದರ್ಭದಲ್ಲಿ ಗನ್ನು, ಬಾಂಬು, ಕತ್ತಿ ಇದೆಲ್ಲ ಬಂದಿರೋದಿಲ್ಲ. ನೋಡಿ ಅವ್ನು ಹೆಂಗ್ ಹಾಕಿ ಹೋಗ್ತಾನೆ, ಯಾರವನು, ಅವನಿಗೆ ಆ ಐಡಿಯಾ ಕೊಟ್ಟವರು ಯಾರು? ಸಾಧಾರಣವಾಗಿ ನಮ್ಮಲ್ಲಿ ಪೆಟ್ರೋಲ್ ಬಾಂಬ್ ಹಾಕುವಂತ ಅಭ್ಯಾಸ ಇಲ್ಲ. ನಾವು ಬೇಕಿದ್ರೆ ಕಲಸಿತೀವಿ, ಟೈರ್ಗೆ ಬೆಂಕಿ ಹಚ್ತೀವಿ. ಕರ್ನಾಟಕದವರ ಸ್ಟೈಲ್ ಮ್ಯಾಕ್ಸಿಮಮ್ ಅಷ್ಟೇ, ಒಂದು ಕಲೆಸಿತೀವಿ, ಟೈರ್ಗೆ ಬೆಂಕಿ ಹಚ್ತೀವಿ. ನೋಡಿ ಏಕಾಏಕಿ ಆದಂಥ ಘಟನೆ ಆದರೆ ಬೇರೆ. ಈಗ ಗಣೇಶೋತ್ಸವ ಹೋಗ್ತಾ ಇತ್ತು, ಹೋದಾಗ ಇಲ್ಲಿ ಹಾಕ್ಬೇಡ್ರಪ್ಪ ಅಂತ ಒಬ್ಬ ಯಾರೋ ಸೈಡಲ್ಲಿ ಕೂತಿರೋನು ಹೇಳ್ತಾನೆ, ಯಾವ ಸುಮ್ಗಿರಪ್ಪ ಅಂತ ಇದ್ವಿ, ಜೋರಾಗಿ ಗಲಾಟೆ ಆಗುತ್ತೆ, ಕೈ ಮಿಲಾಯಿಸ್ತೀವಿ, ಅಷ್ಟಾಗೋ ಪೊಲೀಸ್ ಬರ್ತಾರೆ, ಶಾಂತಿ ಆಗುತ್ತೆ. ಮತ್ತೊಂದು ಇಲ್ಲಿ ಇದರ ಹಿಂದೆ ಏನೋ ಒಂದು ಷಡ್ಯಂತ್ರ ಅಡಗಿದೆಯಾ ಅಂತ. ಯಾಕೆಂತಂದ್ರೆ ಈ ಪೆಟ್ರೋಲ್ ಬಾಂಬ್ ಅಂದರೆ ಪೆಟ್ರೋಲ್ ತಂದಿರಬೇಕು, ಆಮೇಲೆ ಆ ಬಾಟ್ಲು ತಂದಿರಬೇಕು, ಬಾಟ್ಲು ಕೂಡ ಈ ಬಿಯರ್ ಬಾಟ್ಲು ಥರ ಇರುತ್ತೆ, ಅದಕ್ಕೆ ಪೆಟ್ರೋಲ್ ಹಾಕಿರ್ಬೇಕು. ಅದಾದ ನಂತರ ಅದರ ತುದಿಗೆ ಒಂದು ಬಟ್ಟೆಯಲ್ಲಿ ಸ್ವಲ್ಪ ಪೆಟ್ರೋಲ್ ಥರ ಒದ್ದೆ ಮಾಡಿ ಇಟ್ಟಿರ್ಬೇಕು. ಇದೆಲ್ಲ ವ್ಯವಸ್ಥೆ 2 ನಿಮಿಷದಲ್ಲಿ ಆಗ್ಬಿಡತ್ತಾ? ಇದು ಡೌಟ್ ನಮಗೆ ಕಾಣ್ತಿರುವಂಥದ್ದು. ತಲ್ವಾರ್ ಎಲ್ಲರ ಕೈಯಲ್ಲೂ, ಈಗ ದೇವಸ್ಥಾನದಲ್ಲಿ ಮಸೀದಿಗಳಲ್ಲಿ ತಲ್ವಾರ್ ಇಟ್ಟಿರ್ತಾರಲ್ಲ, ಸಾಧಾರಣವಾಗಿ ಇಡಲೂಬಾರ್ದು, ಇರೋದಿಲ್ಲ. ಆದರೆ ಇಟ್ಟಿರ್ತಾರೆ ಅಂತಂದರೆ ಸಾಧಾರಣವಾಗಿ ಒಂದು ಮಸೀದಿಯಲ್ಲೋ ಅಥವಾ ದೇವಸ್ಥಾನದಲ್ಲೋ ಮ್ಯಾಕ್ಸಿಮಮ್ ಇದ್ರೆ ಒಂದು ಕತ್ತಿ ಇರ್ಬೋದು. ಯಾಕಂದರೆ ಯಾವ ಕತ್ತಿ ಅಂದರೆ ಈ ಸಾಧಾರಣವಾಗಿ ಈ ತೆಂಗಿನಕಾಯಿ ಹೊಡಿಯೋದಕ್ಕೆ, ಮತ್ತೊಂದಕ್ಕೆ, ಅಥವಾ ಒಂದು ಗೆಲ್ಲಗೆ ಒಂದು ರೆಂಬೆ ಗಿಂಬೆ ಕಟ್ ಮಾಡೋದಕ್ಕೆ, ಏನಾದರೂ ಒಂದು ಇರುತ್ತೆ ಅಂತ. ಆದರೆ ತಲ್ವಾರ್ ಗಿಲ್ವಾರೆಲ್ಲ ಯಾರು ಇಟ್ಕೊಳ್ಳೋದಿಲ್ಲ, ಪೆಟ್ರೋಲ್ ಬಾಂಬ್ ಯಾರು ಇಟ್ಕೊಳ್ಳೋದಿಲ್ಲ. ಇದೆಲ್ಲ ಹೆಂಗೆ ಬಂತು? ಆಮೇಲೆ CCTVಯನ್ನು ಹೊಡಿತಿರ್ಬೇಕಾದ್ರೆ ಪೊಲೀಸರು ಸೈಲೆಂಟ್ ಆಗಿರಬೇಕು ಅಂತಂದರೆ ಪೊಲೀಸರಿಗೆ ಯಾರು ಆರ್ಡರ್ ಏನಾದರೂ ಸಾಯಿಲಿಂತ ಬಿಟ್ಟಿದ್ರಾ? ನನಗನ್ಸುತ್ತೆ ಒಮ್ಮೊಮ್ಮೆ ಒಂದು ಕಡೆ ನನಗನ್ಸುತ್ತೆ ಈ ಮೂಡ ಹಗರಣ ಮತ್ತು ಯಾವುದು ವಾಲ್ಮೀಕಿ ಹಗರಣದಿದೆಯಲ್ಲ, CM ರಾಜೀನಾಮೆ ಕೊಡ್ತಾರೆ, ಮುಂದಿನ CM ಯಾರಾಗ್ತಾರೆ, ಇದನ್ನ ವಿಷಯ ಡೈವರ್ಟ್ ಮಾಡೋದಕ್ಕೆ ಬೆಂಕಿ ಹಚ್ಚಿಬಿಟ್ರಾ ಅಂತ ಡೌಟ್ ಇದೆ. ಒಂದು ವೇಳೆ ಬೆಂಕಿ ಹಚ್ಚುವಂಥ ಸಂದರ್ಭದಲ್ಲೂ ಕೂಡ ಬಿಡ್ಲಿ, ಸ್ವಲ್ಪ ಬೆಂಕಿ ಹೊತ್ತಲಿ, ಮೀಡಿಯಾ ಎಲ್ಲ ಅದನ್ನೇ ಕವರ್ ಮಾಡಲಿ, ಯಾಕಂದರೆ ಇಷ್ಟೆಲ್ಲ ಧೈರ್ಯ ಎಲ್ಲಿಂದ ಬರುತ್ತೆ ಅನ್ನೋದು ಡೌಟ್ ನನಗೆ ಕಾಡ್ತಾ ಇದೆ. ಓಕೆ, ಆನಂದ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಎಸ್ ಆನಂದ್, ಪೆಟ್ರೋಲ್ ಬಾಂಬ್ ಬಗ್ಗೆ ಈಗ CCTV ದೃಶ್ಯಾವಳಿಗಳು ಕೂಡ ಸಿಕ್ಕಿದೆ. ಲೇಟೆಸ್ಟ್ ಅಪ್ಡೇಟ್ ಏನು ಇದರ ಬಗ್ಗೆ? JP ಸರ್, ಏನು ಗೃಹ ಸಚಿವರು ಹೇಳ್ತಿದ್ರು ಇದೊಂದು ಸಣ್ಣ ಘಟನೆ ಆಕಸ್ಮಿಕ ಅಂತಿದ್ರು. ಆಕಸ್ಮಿಕ ಅಲ್ಲ, ಇದು ವ್ಯವಸ್ಥಿತ ಸಂಚು ಅನ್ನೋದಕ್ಕೆ ಸಾಕಷ್ಟು CCTVಗಳು ಸಿಗ್ತಾ ಇರುವಂಥದ್ದು. ಇವತ್ತಿನ CCTV ದೃಶ್ಯನೂ ಕೂಡ ಗಮನಿಸಿದ್ರೆ ಇದು ವ್ಯವಸ್ಥಿತ ಸಂಚು ಅನ್ನೋದಕ್ಕೆ ಯಾವುದೇ ಥರದ ಅನುಮಾನ ಪಡಬೇಕಾಗಿಲ್ಲ. ಯಾರಿಗೆ ತೋರಿಸಿದ್ರು ಇದು ವ್ಯವಸ್ಥಿತ ಸಂಚು ಅನ್ನೋದನ್ನು ನೇರವಾಗಿ ಹೇಳ್ತಾರೆ. ಇನ್ನು ಏನು ಈ ಕಿಡಿಗೇಡಿಗಳ ಕೃತ್ಯ ಏನಿದೆ, ಯಾರು ಸಾಮಾನ್ಯರು ಮಾಡೋಕ್ಕೆ ಸಾಧ್ಯ